ಭಾಗಪ್ಪನಿಗೂ ಕೂಡ ಯಾರು ಎಷ್ಟೇ ಆವಾಜ್ ಆಗ್ತಾ ಇರಲಿ ಏನೇ ಹವಾ ಮೇಂಟೈನ್ ಮಾಡ್ತಾ ಇದ್ರು ಕೂಡ ನನ್ನ ಶತ್ರುಗಳು ನಾಶ ಆಗಬೇಕು ಅಂತ ಅವನಿಗೂ ಇತ್ತು. ಅವನಿಗೂ ಒಂದು ಒಳಗಡೆ ಒಂದು ಭಯ ಇತ್ತು. ಶತ್ರುಗಳು ನಾಶ ಆಗಿಬಿಡ್ಲಿ ಅಂತ ಹೇಳಿ ಯಾಗ ಮಾಡಿರ್ತಾನೆ ಭಾಗಪ್ಪ. ಯಾಗ ಮಾಡಿದ 7 ದಿನಗಳಲ್ಲಿಯೇ ಭಾಗಪ್ಪ ಹರಿಜನ ಅವನ ದೇಹ ತುಂಡು ತುಂಡಾಗಿಬಿಡುತ್ತೆ. ಅವನ ಖಾಸಗಿ ಅಂಗವನ್ನು ಕೂಡ ಕತ್ತರಿಸಿ ಬಿಸಾಕಿಬಿಡ್ತಾರೆ ಶತ್ರುಗಳು. ಶತ್ರು ನಾಶವಾಗಲಿ ಅಂತ ಇವನೊಂದು ಯಾಗವನ್ನು ಮಾಡಿದ್ರೆ ಶತ್ರುಗಳೇ ಇವನನ್ನು ನಾಶ ಮಾಡಿ ಹಾಕಿದ್ರು ಅಂತ. 7 ದಿನಗಳು ಅವನು ಯಾಗ ಮಾಡಿದ ಮೇಲೆ 7 ದಿನಗಳು ಮಾತ್ರ ಉಳ್ಕೊಂಡಿದ್ದವನು. 7 ದಿನ ಆದ ಮೇಲೆ ಅವನು ಭಾಗಪ್ಪ ಬೀದಿ ಹಣ ಆಗ್ತಾನೆ. ಕೋರ್ಟ್ ಆವರಣದಲ್ಲಿಯೇ ಗುಂಡಿನ ದಾಳಿ ಆದ ನಂತರ ಭಾಗಪ್ಪನಿಗೆ ಏನಾಗ್ಬಿಟ್ಟಿತ್ತು, ಭಕ್ತಿ ಜಾಸ್ತಿ ಆಗಿಬಿಟ್ಟಿತ್ತು. ಆಧ್ಯಾತ್ಮದ ಕಡೆಗೆ ವಾಲುಬಿಟ್ಟಿದ್ದ ಭಾಗಪ್ಪ. ಸಾಕಪ್ಪ, ನನಗಿದು ಹೊಸ ಜೀವನ ನಂದು, ಹೊಸ ಜನ್ಮ ನಂದು, ಉಳ್ಕೊಂಬಿಡೋಣ ಈ ಜನ್ಮದಲ್ಲಿ, ಪೂಜೆ ಪುರಸ್ಕಾರ ಆಧ್ಯಾತ್ಮ ಈ ಥರ ಇದ್ದುಬಿಟ್ಟಿದ್ದ. ಆದರೆ ಫೋನು ಮಾತಿದೆಯಲ್ಲ, ಮಾತಿನಿಂದ ಭಾಗಪ್ಪ ಹಾಳಾದ. ಅನೇಕ ದೇವಸ್ಥಾನಗಳು ಸುತ್ತಿದ್ದ ಇವನು. ಶತ್ರುಗಳ ಭಯ ಹಿನ್ನೆಲೆಯಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇದ್ದ. ಸಾವಿನ ಭಯದಿಂದ ದೂರ ಆಗಬೇಕು ಅಂತ ಮನೋಶಾಂತಿಗಾಗಿ ಪೂಜೆ ಮಾಡಿಸ್ತಾ ಇದ್ದ. ಕಳೆದ 6-7 ವರ್ಷಗಳಲ್ಲಿ ಕಂಡ ದೇವರಿಗೆ ಇಲ್ಲಿ ಯಾವುದೋ ಒಂದು ಕಲ್ಲಿದೆ ಭಾಗಪ್ಪ, ಈ ಕಲ್ಲಿಗೆ ಬಹಳ ಶಕ್ತಿ ಇದೆಯಂತೆ, ಇದು ದೇವರಂತೆ ಅಂದರೆ ಸಾಕು, ಭಾಗಪ್ಪ ಅಲ್ಲಿಗೆ ಬರೋ ತಪ್ತಾ ಇರಲಿಲ್ಲ, ಅಲ್ಲಿಗೆ ಬರ್ತಿದ್ದ, ಪೂಜೆ ಮಾಡಿಸ್ತಾ ಇದ್ದ. ಅಷ್ಟರ ಮಟ್ಟಿಗೆ ಅವನಿಗೆ ಪ್ರಾಣ ಭಯ ಶುರುವಾಗ್ಬಿಟ್ಟಿತ್ತು. ಇಷ್ಟೇ ಅಲ್ಲ, ಒಂದು ದೇವಸ್ಥಾನ ಕಟ್ರಪ್ಪ ಅಂಥೇಳಿ 3 ಎಕರೆ ಭೂಮಿಯನ್ನು ಕೂಡ ಇದೇ ಭಾಗಪ್ಪ ಕೊಟ್ಟಿದ್ದ. ಅಷ್ಟರ ಮಟ್ಟಿಗೆ ಅವನು ರೀತಿಲಿ ದೇವರಿಗೆ ಪೂಜಾ ಕೈಂಕರ್ಯಗಳಲ್ಲಿ ನಿರತನಾಗ್ಬಿಟ್ಟಿದ್ದ ಭಾಗಪ್ಪ. 3 ಎಕರೆ ಜಮೀನು ಕೂಡ ಕಟ್ಟಿದ್ದ. ಒಂದು ದೇವಸ್ಥಾನ ಆರಾಮ ಕಟ್ಟಿ ನೀವು ಅಂತ. ತನ್ನ ಊರು ಬ್ಯಾಡಗಿಹಾಳದಲ್ಲಿ ಲಕ್ಷ್ಮೀದೇವಿ ಗುಡಿ ಕಟ್ಟಿಸ್ಬಿಡಿ ಅಂತ ಹೇಳಿ ಭೂಮಿ ಕೊಟ್ಟಿದ್ದ ಭಾಗಪ್ಪ 3 ಎಕರೆ. ಸಾವಿಗಿಂತ 7 ದಿನಗಳ ಹಿಂದಷ್ಟೇ ಲಕ್ಷ್ಮೀ ಗುಡಿ ಕಟ್ಟಿಸಿ ನೀವು ಅಂತ ಭೂಮಿ ಪೂಜೆಯನ್ನು ಕೂಡ ಮಾಡಿಸಿದ್ದ ಭಾಗಪ್ಪ. ಜನವರಿ 5ನೇ ತಾರೀಕು ಬ್ಯಾಡಗಿಹಾಳದಲ್ಲಿ ದೇವಸ್ಥಾನದ ಭೂಮಿ ಪೂಜೆ ಕೂಡ ಮಾಡಿದ್ದ. ಭೂಮಿ ಪೂಜೆಯಾದ 7 ದಿನಗಳಲ್ಲಿ ಭಾಗಪ್ಪ ಹರಿಜನ ಭೂಮಿ ಮೇಲೆ ಹೆಣವಾಗ್ಬಿಟ್ಟ ಅವನು, ಬೀದಿಯಲ್ಲಿ ಹೆಣವಾಗ್ಬಿಟ್ಟ ಅವನು ಅಂತ.